ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ಸೊ ಸಿನಿಮಾ ನೋಡಿ ಇಷ್ಟಪಟ್ಟಿರೋರು ಪ್ಲೀಸ್ ನಿಮ್ಮ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬನ್ನಿ, ಅಕ್ಕಪಕ್ಕದ ಮನೆಯವ್ರಿಗೆ ತಿಳಿಸಿ, ನಿಮ್ಮ ಫ್ರೆಂಡ್ಸಿಗೆ ಹೇಳಿದ್ರು ಇಂಥ ಒಂದು ಒಳ್ಳೆ ಸಿನಿಮಾ ಇದೆ ಹೋಗಿ ನೋಡಿ ಅಂತ. ಸೊ ಅವರು ಬಂದು ಸಿನಿಮಾ ನೋಡ್ತು ಅಂತಂದರೆ ನಮ್ಮ ಸಿನಿಮಾಗೆ ಇನ್ನೂ ಚೂರು ಖುಷಿ ಸಿಗುತ್ತೆ. ತುಂಬ ಚೆನ್ನಾಗಿ ಹಾಡನ್ನ ಬರ್ತಿದ್ದಾರೆ. ತುಂಬ ಇಷ್ಟ ಆಯಿತು ಕೇಳೋದಕ್ಕೆ. ಆದರೆ ಕೇಳ್ತಿದ್ರೆ ಇನ್ನೊಂದು ಮತ್ತೆ ಮತ್ತೆ ಕೇಳಬೇಕು ಅನ್ನೋ ಹಾಗಿದೆ. ಸೊ ಇದೆಲ್ಲ ಕ್ರೆಡಿಟ್ಸು ನಮ್ಮ ಸಿಂಗರ್ಸಿಗೆ ಹೋಗಬೇಕು, ಹಾಗೆ ಹಾಡು ಬರ್ತಿರೋರ್ಗೆ ಹೋಗಬೇಕು, ಹಾಗೆ ಮ್ಯೂಸಿಕ್ ಡೈರೆಕ್ಟ್ರಿಗೆ ಹೋಗಬೇಕು. ಮತ್ತು ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್, ಎಲ್ಲ ಆಡಿಯನ್ಸು ಅದೇ ಹೇಳ್ತಾ ಇದ್ದಾರೆ ಕ್ಲೈಮ್ಯಾಕ್ಸ್ ಬಗ್ಗೆ. ಅದ್ರ ಬಗ್ಗೆ ನೀವು ಏನು ಕಾಮೆಂಟ್ ಮಾಡ್ತೀರಾ? ಈಗ ಜನ ಅವ್ರಿಗೆ ಕಾಮಿಡಿ ಇಷ್ಟ ಆದರೆ ನಗ್ತಾರೆ, ಅದೇ ಒಂದು ಎಮೋಷ್ನಲ್ ಸೀನಲ್ಲಿ ಅಳ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಅವ್ರಿಗೆ ಟಚ್ ಆಗಿದೆ ಅಂತ ಅರ್ಥ. ಅದು ಹಾರ್ಟ್ ಟಚ್ ಆಗದೆ ಹಂಗೆ ಸುಮ್ಮನೆ ಕಣ್ಣಲ್ಲಿ ನೀರು ಬರಲ್ಲ. ಎಸ್ಪೆಷಲಿ ಗಂಡು ಮಕ್ಳ ಕಣ್ಣಲ್ಲಿ ನೀರು ಬರೋದು ತುಂಬ ಕಮ್ಮಿ. ಹೆಣ್ಮಕ್ಳುಗಳು ಹತ್ಬಿಡ್ತಾರೆ, ಗಂಡು ಮಕ್ಳು ಎಮೋಷನ್ಸ್ನ ತಡೆದಿಟ್ಕೋತಾರೆ. ಬಟ್ ಗಂಡು ಮಕ್ಳು ಇದನ್ನು ನೋಡಿ ಹತ್ತಿದ್ದಾರೆ ಅಂತಂದರೆ ಎಸ್, ನಾವು ಈ ಸಿನಿಮಾದ ಎಮೋಷನ್ಸ್ ಅವ್ರಿಗೆ ಟಚ್ ಆಗಿದೆ ಅಂತ ಹೇಳಿ ಅರ್ಥ ಆಗುತ್ತೆ. ಇದು ತುಂಬಾ ಖುಷಿ ಇದೆ ಇದು. ಹಾಗಾಗಿ ಸಿನಿಮಾ ನೋಡಿರೋರು ಎಲ್ಲರೂ ಪ್ಲೀಸ್ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ನ ಕರ್ಕೊಂಬಂದು ತೋರಿಸಿ. ಸರ್, ಇಲ್ಲಿ ನಾವು ಸಿನಿಮಾಲಿ ತೋರಿಸ್ಬಿಟ್ಟಿದ್ದೀವಿ ಸೌಂದರ್ಯ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂತ. ಆಮೇಲೆ ಅಲ್ಲೂ ಕೂಡ ಅಲ್ಲಿ ನನ್ನ ತಪ್ಪು ಕಾಣಿಸಿರ್ಬೋದು, ಆದರೆ ಪರ್ಫಾರ್ಮೆನ್ಸ್ ಮಾತಾಡಬೇಕು ಆ್ಯಂಡ್ ಕತೆ ಮಾತಾಡಬೇಕು, ಅದೆರಡೂ ನಮ್ಮ ಸಿನಿಮಾ ಮಾತಾಡಿದೆ. ಹಾಗಾಗಿ ಕಲರ್ ಬಗ್ಗೆ ನನಗೆ ಯಾವುದೇ ಯೋಚನೆ ಇಲ್ಲ. ಮುಂದಿನ ಸಿನಿಮಾಗಳಲ್ಲಿ ಈ ಥರ ರೋಲ್ಸ್ ಇಲ್ಲ, ಬೇರೆ ಥರ ಇನ್ನೂ ಚೆನ್ನಾಗಿ ಕಾಣಿಸ್ತೀನಿ ನಾನು. ನೋಡಿ. ಥ್ಯಾಂಕ್ ಯು.